ಅದೊಂದು ಬಡ ಕುಟುಂಬ. ಆ ಕುಟುಂಬದಲ್ಲಿ ಗಡಿ ಗ್ರಾಮದಲ್ಲಿ ಆಟವಾಡ್ತಿದ್ದಂತಹ ವೇಳೆ ಮಗು ಆಯತಪ್ಪಿ ಕೆಳಗೆ ಬಿದ್ದಿದ್ದು ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿ ಸಾವು ಬದುಕಿನ ನಡುವೆ ಆ ಮಗು ಹೋರಾಟವನ್ನ ನಡೆಸ್ತಾ ಇತ್ತು. ಚಿಕಿತ್ಸೆಗಾಗಿ ಸುತ್ತಾಡಿ ತಂದೆ ವಿಶೇಷ ಚೇತನ ನರಳಾಡ್ತಾ ಇದ್ರು. ಇನ್ನು ತಂದೆಯ ಕಷ್ಟವನ್ನ ಕಂಡ ರಿಪಬ್ಲಿಕ್ ಕನ್ನಡ ತಂಡ ಹಾಗೂ ವೈದ್ಯರು ಇದೀಗ ಮಗುವಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಮಾನವೀಯತೆ ಮೆರೆದ ವೈದ್ಯರು ಸಂಕಷ್ಟದ ಮಗುವಿಗೆ ಮರುಜೀವ. ಮನೆಯಲ್ಲಿ ಆಟವಾಡಿಕೊಂಡಿರಬೇಕಾದ ಮುದ್ದು ಕಂದಮ್ಮ ಹೀಗೆ 3.5 ವರ್ಷಕ್ಕೆ ದೊಡ್ಡ ಶಸ್ತ್ರಚಿಕಿತ್ಸೆಗೆ ಒಳಗಾಗಿ ನರಳಾಡುತ್ತಿದ್ದಾಳೆ. ವೈದ್ಯರ ಮಾನವೀಯ ನಡೆಯಿಂದ ಅಪಾಯದ ಹಂಚಿನಲ್ಲಿದ್ದ ಮಗು ಬಚಾವಾಗಿದೆ. ಅಂದಹಾಗೆ ಕೋಲಾರ ಜಿಲ್ಲೆ ಮುಳಬಾಗಿಲು ಮೂಲದ ವಿಶೇಷ ಚೇತನ ಬಾಬು ಹಾಗೂ ಲಾವಣ್ಯ ದಂಪತಿಗೆ ಒಂದು ಹೆಣ್ಣು ಮಗುವಿತ್ತು. ಕಳೆದ ವಾರ ಮನೆಯಲ್ಲಿದ್ದ ಮಗು ಅಸ್ವಸ್ಥಳಾಗಿ ಕುಸಿದು ಬಿದ್ದಿದ್ದು ತಲೆಯಲ್ಲಿ ರಕ್ತ ಹೆಪ್ಪುಗಟ್ಟಿ ತೀವ್ರ ರಕ್ತಸ್ರಾವವಾಗಿದೆ. ಇದರಿಂದ ಮಧ್ಯರಾತ್ರಿ ಆಂಬ್ಯುಲೆನ್ಸ್ನಲ್ಲಿ ಸಾವು ಬದುಕಿನ ನಡುವೆ ನರಳಾಡ್ತಿದ್ದ ಮಗುವನ್ನ ಇಟ್ಕೊಂಡು ಪೋಷಕರು ಪರದಾಡಿದ್ದಾರೆ. ಬಳಿಕ ಆಂಬ್ಯುಲೆನ್ಸ್ ಚಾಲಕ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ತಂಡಕ್ಕೆ ತಿಳಿಸಿದ್ದು, ನಮ್ಮ ತಂಡ ಹೊಸಕೋಟೆಯ ಸಿಲಿಕಾನ್ ಸಿಟಿ ವೈದ್ಯರನ್ನ ಸಂಪರ್ಕಿಸಿ ಚಿಕಿತ್ಸೆಯನ್ನ ಕೊಡಿಸಿದ್ದು, ಇದೀಗ 3 ವರ್ಷದ ಕಂದಮ್ಮ ಸ್ನೇಹ ಚೇತರಿಕೆ ಕಂಡಿದ್ದಾಳೆ. ಸುಪ್ರೀತ್ ಸರ್ ಒಂದೇ ಮಾತು ಹೇಳ್ತಾ ಇದ್ದಾರೆ, ಡೈಲಿ ಒಂದೇ ಮಾತು ಹೇಳ್ತಾ ಇದ್ದಾರೆ ಸರ್, ನೀವು ಅಮೌಂಟ್ ಬಗ್ಗೆ ವರಿ ಮಾಡಬೇಡಿ, ನಾನಿದ್ದೀನಿ, ಫಸ್ಟ್ ನಿಮ್ಮ ಮಗು ಆರೋಗ್ಯ ನೋಡ್ಕೊಳ್ಳಿ. ಅದರಿಂದ ಇವತ್ತು ನಮ್ಮ ಮಗುವನ್ನು ಉಳಿಸಿದ್ದಾರೆ ಸರ್. ಮತ್ತು ಆಂಬುಲೆನ್ಸ್ ಡ್ರೈವರ್ ಇನ್ನೂ ಹೇಳಿದ್ರು, ಹಿಂಗೆ ಸಿಲಿಕಾನ್ ಸಿಟಿಯಲ್ಲಿ ಸುಪ್ರೀತ್ ಸರ್ ಕಾಲ್ ಮಾಡಿದ್ರೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೆ ಕರ್ಕೊಂಡು ಬಂದಾಗಿಂದ ಚೆನ್ನಾಗಿ ನೋಡ್ಕೊಂಡ್ರು ಸರ್. ಇಲ್ಲಿ ಇವಾಗ ಚೆನ್ನಾಗಿ. ಸಿಲಿಕಾನ್ ಸಿಟಿ ವೈದ್ಯ ಸುಪ್ರೀತ್ ಮಾನವೀಯತೆ ಮೆರೆದು ಮಗುವನ್ನ ದಾಖಲಿಸಿಕೊಂಡು ಹಣವಿಲ್ಲದಿದ್ರೂ ಯಶಸ್ವಿಯಾಗಿ ಗಂಟೆಗಟ್ಟಲೆ ಮೆದುಳಿನ ಶಸ್ತ್ರಚಿಕಿತ್ಸೆಯನ್ನ ನಡೆಸಿ ಮಗುವನ್ನ ಕಾಪಾಡಿದ್ದಾರೆ. ಪರೀಕ್ಷೆ ಮಾಡಿದಾಗ ಮಗುದು ಕೈಕಾಲ್ ಮೂವ್ಮೆಂಟ್ಸ್ ಇತ್ತು, ಎರಡನೇದು ಫಿಟ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು. ಅದು ಮುಂದ್ಗಡೆ ಮೆದ್ಲಲ್ಲಿ ದೊಡ್ಡ ರಕ್ತಸ್ರಾವ ಆಗಿತ್ತು. ಸೊ ಆವಾಗ ಮಗು ಕಾನ್ಷಿಯಸ್ನೆಸ್ ಬರೋ ಚಾನ್ಸಸ್ ಇರೋದ್ರಿಂದ ನಾವು ರಿಸ್ಕ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಆಪ್ರೇಷನ್ ಮಾಡೋಣ ಅಂತ ಹೇಳಿದ್ವಿ. ಸೊ ಅದು ಬ್ಲೀಡಿಂಗ್ನ ಆಪ್ರೇಷನ್ ಮಾಡಿ ತೆಗೆದ ನಂತರ 2ನೇ ದಿನದಿಂದ 3ನೇ ದಿನದಲ್ಲಿ ವೆಂಟಿಲೇಟರ್ ಎಲ್ಲ ಆಫ್ ಮಾಡಿದ್ವಿ. ಮಗು ಮಾತಾಡ್ಲಿಕ್ಕೆ ಶುರು ಮಾಡ್ತು. ಇವತ್ತು ಆಪ್ರೇಷನ್ ಆಗಿ 6ನೇ ದಿನ. ಅದ್ರ ಕಾಲ ಮೇಲೆ ಅದು ನಡೀತಾ ಇದೆ, ನಾರ್ಮಲ್ ಆಗಿ ಮಾತಾಡ್ತಾ ಇದೆ. ಸೊ ಇನ್ನೇನು ಡಿಸ್ಚಾರ್ಜ್ ಆಗಲಿಕ್ಕೆ ರೆಡಿ ಆಗಿದೆ. ಒಟ್ಟಾರೆ ತುರ್ತು ಪರಿಸ್ಥಿತಿಯಲ್ಲೂ ಸೂಕ್ತ ಕಾಲಕ್ಕೆ ಚಿಕಿತ್ಸೆ ನೀಡದೆ ಕೆಲ ವೈದ್ಯರು ಹಣ ಕಟ್ಟಲ್ಲ ಅಂತ ವಾಪಸ್ ಕಳಿಸಿರುವುದು ಮಾತ್ರ ನಿಜಕ್ಕೂ ವಿಪರ್ಯಾಸ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.